ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮೋನಿಕಾ. ಇವತ್ತಾದರೆ ಸೆಲ್ಫ್ ರೆಸ್ಪೆಕ್ಟ್ ಬಗ್ಗೆ ಮಾತಾಡೋಣ. ನಾನಾದರೆ ಸ್ವಲ್ಪ ಟಿಪ್ಸ್ನ ಕೊಡ್ತೀನಿ. ಆ ಟಿಪ್ಸ್ನ ನೀವು ಫಾಲೋ ಮಾಡಿದ್ದೀರಂದರೆ ಸೆಲ್ಫ್ ರೆಸ್ಪೆಕ್ಟ್ ನಿಮ್ಮನ್ನು ನೋಡ್ಕೊಂಡು ಬರುತ್ತೆ. ಸೆಲ್ಫ್ ರೆಸ್ಪೆಕ್ಟ್ ಒನ್ಸ್ ಹೋದರೆ ಮತ್ತೆ ಬಿಲ್ಡ್ ಮಾಡೋದು ತುಂಬ ಕಷ್ಟ. ನೀನು ವ್ಯಾಲ್ಯೂ ಗೊತ್ತಿಲ್ಲದವರ ಹಿಂದೆ ಓಡಬೇಡ್ರಿ. ನೀನು ಸೈಲೆನ್ಸ್ ಕೂಡ ಪವರ್ಫುಲ್ ಆನ್ಸರ್ ಆಗಿರಬೇಕು. ರೆಸ್ಪೆಕ್ಟ್ ಇಲ್ಲದ ಪ್ಲೇಸಲ್ಲಿ ಸ್ಟೇ ಮಾಡಬೇಡಿ. ಗೌರವಿಲ್ಲದೆ ಇರುವುದಕ್ಕಿಂತ ಒಬ್ಬರೇ ಇರುವುದೇ ಉತ್ತಮ. ನಿನ್ನ ಸ್ಟ್ಯಾಂಡರ್ಡ್ಸ್ ಕಡಿಮೆ ಮಾಡ್ಕೋಬೇಡ. ಯಾರಿಗಾಗಿಯೂ ನಿನ್ನ ಸ್ಟ್ಯಾಂಡರ್ಡ್ಸ್ನ ಕಡಿಮೆ ಮಾಡ್ಕೊಬೇಡಿ. ನೀನು ಕಿಂಗ್ ಕ್ವೀನ್ ಥರ ಬದುಕಬೇಕು, ಆಪ್ಷನ್ ಥರ ಅಲ್ಲ. ಯಾರ ಲೈಫಲ್ಲಿ ಆಪ್ಷನ್ ಥರ ಬದುಕಬೇಡಿ. ನಿಮಗೆ ನೀವುಗೋಸ್ಕರ ಬದುಕಿ. ನೆವರ್ ಬೇಕ್ ಫಾರ್ ಲವ್, ಕೇರ್ ಆಫ್ ರೆಸ್ಪೆಕ್ಟ್. ಪ್ರೀತಿ, ಕಾಳಜಿ, ಗೌರವಕ್ಕಾಗಿ ಬೇಡ್ಕೊಳ್ಬೇಡಿ. ಯಾವಾಗಲೂ ಅವೈಲೇಬಲ್ ಇದ್ದರೆ ವ್ಯಾಲ್ಯೂ ಕೂಡ ಕಡಿಮೆ ಆಗುತ್ತೆ. ಯಾರಿಗೂ ಅವೈಲೇಬಲ್ ಇರಬೇಡಿ. ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ. ಬ್ಯುಸಿ ಲೈಫ್ ಮಾಡ್ಕೊಳ್ಳಿ. ಎಷ್ಟು ಬ್ಯುಸಿ ಇರ್ತೀರೋ ನಿಮ್ಮ ಲೈಫಲ್ಲಿ ನಿಮ್ಗೆ ಅಷ್ಟು ವ್ಯಾಲ್ಯೂ ಸಿಗುತ್ತೆ. ನಾನು ಯಾರು, ನನ್ನ ಬೆಲೆ ಏನು ಅಂತ ಅರಿತು ಅದಕ್ಕೆ ತಕ್ಕಂತೆ ಬದುಕುವುದೇ. ನೀವೇ ನಿಮ್ಮನ್ನು ಗೌರವಿಸಿಲ್ಲ ಅಂದರೆ ಜಗತ್ತು ಕೂಡ ನಿಮ್ಮನ್ನು ಗೌರವಿಸಲ್ಲ. ನಿಮ್ಮ ಮೌಲ್ಯಗಳನ್ನು ಹರೆಯಿರಿ. ನಿಮ್ಮ ಜೀವನದಲ್ಲಿ ಯಾವುದು ಮುಖ್ಯ ಅಂತ ಪಟ್ಟಿ ಮಾಡ್ಕೊಳ್ಳಿ. ಹಣ ಆಗಲಿ, ಪ್ರಾಮಾಣಿಕ ಆಗಲಿ, ಕುಟುಂಬ ಆಗಲಿ, ಈ ಮೌಲ್ಯಗಳ ವಿರುದ್ಧವಾಗಿ ನಡೆಯಲು ಯಾರೂ ನಿಮ್ಮನ್ನು ಒತ್ತಾಯಿಸದಂತೆ ನೋಡಿಕೊಳ್ಳಿ. ನಿಮ್ಮನ್ನು ನೀವು ಗೌರವಿಸಿ. ಎಲ್ಲರಿಗೂ ಹೌದು ಎನ್ನಬೇಡಿ. ನಿಮ್ಮ ಸಮಯದ ಮೌಲ್ಯ ತಿಳಿದುಕೊಳ್ಳಿ. ಯಾವ್ಯಾವ ಟೈಮಿಗೆ ಯಾವ್ಯಾವ ಕೆಲಸ ಮುಗಿಸ್ಬೇಕು ಅಂತ ತಿಳ್ಕೊಳ್ಳಿ. ಆ ಟೈಮ್ಗೆಲ್ಲ ಕೆಲಸ ಮುಗಿಸಿ. ತಪ್ಪು ಮಾಡಿದ್ರೆ ಒಪ್ಕೊಳ್ಳಿ ಮತ್ತು ಕಲಿಯಿರಿ. ಆ ತಪ್ಪನ್ನು ಮತ್ತೆ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಕನಸುಗಳನ್ನು ಯಾರಿಗೂ ಬಿಡಬೇಡಿ, ಹೇಳಬೇಡಿ. ಆತ್ಮವಿಶ್ವಾಸದಿಂದ ಮಾತಾಡಿ. ಕಾನ್ಫಿಡೆಂಟ್ ಆಗಿರಿ. ಮೌನವಾಗಿರಬೇಕಾದ ಸಮಯ ತಿಳಿದುಕೊಳ್ಳಿ. ಯಾರಿಗೂ ನಿಮ್ಮನ್ನು ಬಳಸಿಕೊಳ್ಳಲು ಅವಕಾಶ ಕೊಡಬೇಡಿ. ಹೋಲಿಕೆ ಮಾಡುವ ಅಭ್ಯಾಸ ಮಾಡಬೇಡಿ. ಅವ್ರ ರೂಟ್ ಬೇರೆ, ನಮ್ಮ ರೂಟ್ ಬೇರೆ. ನಮ್ಮ ರೂಟಲ್ಲಿ ನಾವು ಹೋದ್ರೇ ಚಂದ. ಸ್ವತಃ ನಿಮ್ಮನ್ನು ಪ್ರೀತಿಸಲು ಕಲಿಯಿರಿ. ಸಣ್ಣ ಸಣ್ಣ ಸಾಧನೆಗಳನ್ನು ಮಾಡಿ ಸಂಭ್ರಮಿಸಿ. ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಾ? ಮಾಡಿ. ಚಿಕ್ಕ ಚಿಕ್ಕ ಕೆಲಸಗಳನ್ನು ದೊಡ್ಡ ದೊಡ್ಡ ಸಾಧನೆ ಎಂದು ತಿಳಿದು ಮಾಡುವುದೇ ನಮ್ಮ ಒಂದು ಸೆಲ್ಫ್ ರೆಸ್ಪೆಕ್ಟ್. ಯಾರ ಹಿಂದೆಯೂ ಹೋಗಬೇಡಿ. ಅವರು ಹಾಗಿದ್ದಾರೆ, ನಾವು ಹೀಗಿದ್ದೀವಿ ಅಂತ ಒಂದು ಮನೋಭಾವನೆಯನ್ನು ಬಿಟ್ಟು ನಿಮ್ಮನ್ನು ನೀವು ಗುರುತಿಸಿ. ಹಾಗೆ ನಿಮ್ಮ ಒಂದು ಸೆಲ್ಫ್ ರೆಸ್ಪೆಕ್ಟ್ ನಿಮ್ಮನ್ನು ನೋಡ್ಕೊಂಡು ಬರುತ್ತೆ. ನನ್ನ ಲಾಸ್ಟ್ ಒನ್ ಥಿಂಗ್, ನಿಮ್ಮ ಲೈಫಲ್ಲಿ ಫಸ್ಟ್ ಪ್ರಿಯಾರಿಟಿ ನೀವಾಗಿರಬೇಕು. ಬೇರೆ ಯಾರಿಗೂ ಪ್ರಿಯಾರಿಟಿಯಾಗಿ ಕೊಡಬೇಡಿ. ಬೇರೆ ಯಾರ ಲೈಫಲ್ಲೂ ಆಪ್ಷನ್ ಆಗಿರಬೇಡಿ. ಇದೇ ನನ್ನ ಲಾಸ್ಟ್ ಒನ್ ಥಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.